ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್, ಆಲ್ರೆಡಿ ನಿಮಗೆ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ ನಾನು ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಮಾಡ್ತಾ ಇದ್ದೀನಿ ಅಂತ. ಸೊ ಆಬ್ವಿಯಸ್ಲಿ ಇವತ್ತು ನಾನು ಗೋಲ್ಡ್ ಜ್ಯುವೆಲ್ರಿ ಬಗ್ಗೆ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾನು ವೇರ್ ಮಾಡಿರುವಂತಹ ಈ ಒಂದು ಪೆಂಡೆಂಟು ನಾನೊಂದು ಬೀಡ್ಸ್ ಸರಕ್ಕೆ ಮಾಡಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಇದು ಒಂದು ನೋಡಿ, ಹತ್ರದಿಂದ ತೋರಿಸ್ತಾ ಇದ್ದೀನಿ. ಇದೆಷ್ಟು ಬರುತ್ತೆ ಅಂದರೆ ಒಂದು 10 ಗ್ರಾಮ್ಸ್ ಥರ ಬರುತ್ತೆ. ಓಕೆನಾ, ತೂಕ ಇದೆ ಇದೊಂದು ಸ್ವಲ್ಪ. ಸೊ ಇದರಲ್ಲಿ 8 ಗ್ರಾಮ್ 6 ಗ್ರಾಮ್ ಆ ಥರನೂ ಸಿಗುತ್ತೆ. ಬಟ್ ಇದೊಂದು ಸ್ವಲ್ಪ ವೇಟ್ ಜಾಸ್ತಿ ಇದೆ, ಯಾಕೆಂದರೆ ಬೀಡ್ಸ್ ಸರಾನ ಇದು ಯಾವ ಥರ ಒಂದು ಪೆಂಡೆಂಟ್ ಆಗಿರುತ್ತೆ ಅಂದರೆ ಎಲ್ಲ ಕಲರ್ದಕ್ಕೂ ನಾವು ಇದನ್ನು ಫಿಕ್ಸ್ ಮಾಡಿ ಹಾಕೋಬೋದು. ಅಂದರೆ ಗ್ರೀನ್ ಕಲರ್ ಆಗಿರ್ಬೋದು, ಬ್ಲೂ ಕಲರ್ ಆಗಿರ್ಬೋದು, ಸೊ ಬೇರೆ ಬೇರೆ ಕಲರ್ಸ್. ಓಕೆನಾ, ಸೊ ರೆಡ್, ಮರೂನ್ ಆ ಥರ. ಸೊ ಅದಕ್ಕೆ ನಾನು ಮರೂನಲ್ಲಿ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಜಾಸ್ತಿ ಫಂಕ್ಷನ್ಸ್ಗೆಲ್ಲ ಮರೂನ್ ಮತ್ತು ಗ್ರೀನ್ ಕಲರ್ ಜಾಸ್ತಿ ಯೂಸ್ ಆಗುತ್ತಲ್ವ. ಸೊ ಅದಕ್ಕೆ ಈ ಥರ ಒಂದು ಪೆಂಡೆಂಟ್. ಓಕೆನಾ, ಸೊ ಬನ್ನಿ ಇವಾಗ ನೆಕ್ಸ್ಟ್ ಜ್ಯುವೆಲ್ರಿ ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ನಾನು ಏನು ತೋರಿಸ್ತಾ ಇದ್ದೀನಿ ಇದು ನಮ್ಮ ಅಮ್ಮೊಂದು ಜ್ಯುವೆಲ್ರಿ ಆಗಿರುತ್ತೆ. ಸೊ ನನ್ನ ಹತ್ರನೂ ಸೇಮ್ ಇದೇ ಥರ ಇದೆ, ನಿಮಗೆ ತೋರಿಸಿರ್ತೀನಿ ಅನಿಸುತ್ತೆ. ಒಂದು ಯಾವುದೋ ಒಂದು ವಿಡಿಯೋದಲ್ಲಿ ನಂದು ಜ್ಯುವೆಲ್ರಿ ವಿಡಿಯೋ ಮಾಡಿದ್ದೀನಲ್ಲ, ಅದರಲ್ಲಿ ತೋರಿಸಿದ್ದೀನಿ. ಸೊ ಇದು ಹೇಗಿರುತ್ತೆ ಅಂದರೆ ಇದು ಲಕ್ಷ್ಮೀದು ಬಂದಿದೆ. ಸೊ ಲಕ್ಷ್ಮೀದು ಬಂದು ಕಪ್ಪುದು ಬರುತ್ತೆ ನೋಡಿ, ಆ ಥರ ಒಂದು ಸರ ಆಗಿರುತ್ತೆ. ಓಕೆನಾ, ಸೊ ಇದೇನು ಅಂದರೆ ಗುಂಡುಗಳನ್ನ ನಾವು ಸಪ್ರೇಟಾಗಿ ತೊಗೊಂಡು ಈ ಥರ ಮಾಡಿಸಿರೋದು, ಒಂದು ಪೆಂಡೆಂಟ್ ತೊಗೊಂಡು ಮಾಡಿಸಿರೋದು. ಸೊ ಇದು ಒಂದು ಜ್ಯುವೆಲ್ರಿ. ಸೊ ನೋಡಿ ಫ್ರೆಂಡ್ಸ್, ವೇರ್ ಮಾಡಿದಾಗ ಈ ಥರ ಒಂದು ಲುಕ್ಕಲ್ಲಿರುತ್ತೆ. ಅಂದರೆ ಇವಾಗೆಲ್ಲ ಬರುತ್ತಲ್ಲ ಈ ಥರ ಬ್ಲ್ಯಾಕ್ ಕಲರ್ದು ಜೋಮಾಲ ಸರ ಅಂತಾರಲ್ಲ, ಆ ಥರದರಲ್ಲೇ ಒಂದು ಸ್ವಲ್ಪ ಸ್ಮಾಲ್ ಬೀಡ್ಸ್ನ ತಗೊಂಡು ಮಾಡಿಸಿರೋದು. ಮಧ್ಯದಲ್ಲಿ ಈ ಥರದೊಂದು ಪೆಂಡೆಂಟ್ ಬರುತ್ತೆ. ಓಕೆನಾ, ಸೊ ಆ ಥರ. ಸೊ ಇದೆಲ್ಲ ಏನು ಅಂದರೆ ಒಂದು ಗ್ರಾಮ್ಗೆ ಒಂದು 8 ಗುಂಡುಗಳ ಥರ ಬರುತ್ತೆ ಜೋಮಾಲ, ಅದು ಲೈಟ್ ವೇಟಲ್ಲಿ. ಸೊ ಆ ಥರ ತೊಗೊಂಡ್ಬಿಟ್ಟು ಫಸ್ಟ್ ಗುಂಡುಗಳನ್ನ ತೊಗೊಂಡು ಆಮೇಲೆ ಮಧ್ಯದಲ್ಲಿ ಒಂದು ಪೆಂಡೆಂಟ್ ತೊಗೊಂಡು ಮಾಡಿಸಿರೋದು ಇದು. ಸೊ ಈ ಒಂದು ಪೆಂಡೆಂಟು ಒಂದು ಸ್ವಲ್ಪ 8 ಗ್ರಾಮಲ್ಲಿ ಬರುತ್ತೆ, ತೂಕ ಇದೆ, ಒಂದು 8 ಗ್ರಾಮಲ್ಲಿ ಬರುತ್ತೆ. ಮತ್ತು ಇದು ಸೈಡಲ್ಲಿ ಏನು ಹಾಕಿದಾರೋ ಸೊ ಅದು ನೋಡಿ ಒಂದು ಸ್ವಲ್ಪ ರೆಡ್ ಕಲರ್ದು ಮಧ್ಯೆ ಬರುತ್ತಲ್ಲ, ಸೊ ಅದೆಲ್ಲ 1.5 ಗ್ರಾಮ್ಗೆ 2 ಗುಂಡು ಥರ ಪೀಸ್ ಲೆಕ್ಕ ಬರುತ್ತೆ. ಸೊ ಅದಕ್ಕೆ ಹೇಳಿದ್ದು ಈ ಥರದ್ದೊಂದು ತಗೊಂಡು ಈ ಥರ ಮಾಡಿಸಿರೋದು. ಓಕೆನಾ, ಸೊ ಇದಾಗಿತ್ತು. ಸೊ ನೋಡಿ ಈ ಥರ ನಾನೇನು ತೋರಿಸ್ದೆ ಫಸ್ಟು, ಸೊ ಒಂದು ಸ್ವಲ್ಪ ಲಾಂಗಾಗೂ ಮಾಡ್ಕೋಬೋದು. ಅದಕ್ಕೆ ಈ ಥರ ಥ್ರೆಡ್ಡಲ್ಲಿ ನಾವು ಮಾಡ್ಕೊಂಡಾಗ ಒಂದು ಸ್ವಲ್ಪ ಕೆಳಗಡೆ ಹಿಂಗೆ ಎಳ್ಕೊಂಡಾಗ ಉದ್ದ ಬರುತ್ತೆ. ಅವಾಗ ನೀವು ನೋಡಿ ಮೇಲ್ಗಡೆ ಒಂದು ನೆಕ್ಲೆಸ್ ಹಾಕೋಬೋದು ಮತ್ತು ಕೆಳಗಡೆ ಈ ಥರ ಬರುತ್ತೆ. ಸೊ ಆ ಥರ. ಓಕೆನಾ, ಸೊ ನೆಕ್ಸ್ಟ್ ತೋರಿಸ್ತೀನಿ. ಸೊ ಇದೇನು ಅಂದರೆ ಬೆಳ್ಳಿ ಮೋಡ ಅಂತ ಮುಂಚೆ ಎಲ್ಲ ಬರೋದಲ್ಲ ಫ್ರೆಂಡ್ಸ್, ಆ ಥರ. ಇದು ನಮ್ಮ ಮಮ್ಮಿದು. ಸೊ ಈ ಥರ ಬರುತ್ತೆ ನೋಡಿ, ಒಂದು 6 ಗ್ರಾಮ್ ಆ ಥರ ಬರುತ್ತೆ. ಶೈನಿಂಗ್ ಇದೆ ಒಂಥರ, ಮಧ್ಯದಲ್ಲಿ ಮುತ್ತುದು ಬಂದು ರೆಡ್ ಕಲರಲ್ಲಿ ಬರುತ್ತೆ. ಸೊ ಆ ಥರ ನೋಡಿ, ಹಿಂದೆ ಹಿಂಗೆ ಬರುತ್ತೆ. ಆ್ಯಕ್ಚುಲಿ ನನ್ನ ಹತ್ರನೂ ಈ ಥರ ಇದೆ, ಕೆಳಗಡೆ ನಂದು ಜುಮ್ಕಾ ಬರುತ್ತೆ. ಸೊ ನಂದು ಮದುವೆಗೆ ತಗೊಟ್ಟಿರೋದು. ಸೊ ಇದು ನಮ್ಮಮ್ಮ ಸಪ್ರೇಟಾಗಿ ತೊಗೊಂಡಿದ್ದಾರೆ ನೋಡಿ, ಈ ಥರ ಬರುತ್ತೆ. ಓಲೆ ಹಿಂಗೆ ಸುಮ್ಮನೆ ಇಟ್ಕೋಬೋದು ಅಂತ. ಸ್ಟಡ್ ಇಯರಿಂಗ್ ಅವ್ರಿಗೆ ಜಾಸ್ತಿ ಇಷ್ಟ ಆಗುತ್ತೆ, ಸೊ ಅದಕ್ಕೆ ಈ ಥರದ್ದೇ ತಗೊಳ್ಳೋದು. ಓಕೆನಾ, ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಒಂದು ಉಂಗುರ ತೋರಿಸ್ತಾ ಇದ್ದೀನಿ. ಸೊ ಇದು ಎಲ್ಲಿ ತೊಗೊಂಡಿರೋದು ಅಂದರೆ ರತನ್ ಜ್ಯುವೆಲರ್ಸ್ದು KR ನಗರ್ ಅಂತ ಬರುತ್ತೆ ನೋಡಿ, KR ನಗರಲ್ಲಿ ತೊಗೊಂಡಿರೋದು. ಓಕೆನಾ, ಸೊ ಈ ಥರ ಒಂಥರ ಈ ಥರ ಬರುತ್ತೆ, ತೋರಿಸ್ತೀನಿ. ಸೊ ನೋಡಿ ಹಿಂಗಿರುತ್ತೆ, ಹತ್ರದಿಂದ ನೋಡೋಕ್ಕೆ ಒಂಥರ ಈ ಥರ ಶೇಪಲ್ಲಿದೆ. ಸೊ ನೋಡಿ ವೇರ್ ಮಾಡಿದ್ರೆ ಈ ಥರ ಇರುತ್ತೆ. ಇದು ಆ್ಯಕ್ಚುಲಿ ಈ ಕಡೆ ಬೆರಳಿಗೆ ಹಾಕೊಳ್ಳೋದು. ಸೊ ಸೈಜ್ ಆ ಥರ ಇದೆ. ನಮ್ಮಮ್ಮದು ಇದು. ಸೊ ನೋಡಿ ಈ ಥರ ಬರುತ್ತೆ. ಇದು ಎಷ್ಟಿದೆ ಅಂದರೆ ಒಂದು 4 ಗ್ರಾಮ್ಸ್ ಒಳಗೆ ಬರುತ್ತೆ, 3.25 ಗ್ರಾಮು ಏನೋ ಬರುತ್ತೆ ಅಷ್ಟೇ. ನೋಡೋಕ್ಕೆ ಒಂಥರ ಲುಕ್ ಇದೆ, ಒಂದು ಸ್ವಲ್ಪ ವೆಯ್ಟ್ ಇದೆ, ತೂಕ ಇದೆ. ಸೊ ಡೈಲಿ ವೇರ್ಗೆ ಮಾಡ್ಬೋದು ಆ ಥರ. ನಾನು ಆ್ಯಕ್ಚುಲಿ ಮೈಸೂರಿಗೆ ಬಂದಿದ್ನಲ್ಲ, ಅದಕ್ಕೆ ವಿಡಿಯೋ ಶೂಟ್ ಮಾಡ್ತಿದ್ದೆ. ಸೊ ಇನ್ನೊಂದು ನೆಕ್ಲೇಸ್ ತೊಗೊಂಡಿರೋದು ಹೊಸದಾಗಿ. ಸೊ ಇದು ನಮ್ಮ ಅಮ್ಮಂದು. ಸೊ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಇರುತ್ತೆ. ಅದು ಅಷ್ಟೇ ರತನ್ ಜ್ಯುವೆಲರ್ಸ್ ಹತ್ರ. ಸೊ ನಾನು ಇದನ್ನು ವೇರ್ ಮಾಡಿ ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಕೆಳಗೆಲ್ಲ ಇವಾಗ ಬರುತ್ತಲ್ಲ, ಕೆಳಗಡೆ ಗ್ರೀನ್ ಕಲರು ಮತ್ತು ಪರ್ಲ್ದು ಬಂದಿದೆ, ನಕ್ಷಿ ಪ್ಯಾಟ್ರನಲ್ಲಿದೆ. ಸೊ ಈ ಥರ ಒಂದು ನೆಕ್ಲೆಸ್ಸು. ಸೊ ಈ ಥರದ್ರಲ್ಲಿ ಏನು ಅಂದರೆ ಒಂದು 16 ಗ್ರಾಮು 18 ಗ್ರಾಮು ಮತ್ತು ಇದು 14 ಗ್ರಾಮ್ಸು ಆ ಥರ ಎಲ್ಲ ಬರುತ್ತೆ. ಸೊ ಇದು ಎಷ್ಟಿದೆ ಅಂದರೆ ಒಂದು 16 ಗ್ರಾಮ್ಸಲ್ಲಿ ಬರುತ್ತೆ, ಬಿಕಾಸ್ ಇದೊಂದು ಸ್ವಲ್ಪ ತೂಕ ಬರುತ್ತೆ. ಓಕೆನಾ, ಸೊ ಆ ಥರ ಇದೆ ನೋಡಿ.
ಸೊ ಹಿಂದೆ ಹಾಲ್ ಮಾರ್ಕ್ದು ಒಂದು ಸಿಂಬಲ್ ಕಾಣಿಸುತ್ತೆ, 916 ಅಂತ ಹಾಕಿದ್ದಾರೆ. ಸೊ ಇಲ್ಲಿ ಬರುತ್ತೆ ನೋಡಿ, ಈ ಇದ್ರಲ್ಲಿ ಬರುತ್ತೆ. ರತನ್ ಜ್ಯುವೆಲರ್ಸಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, ಎಲ್ಲ ಒಂದು ಸ್ವಲ್ಪ ಅಲ್ಲಿ ಮೇಕಿಂಗ್ ಚಾರ್ಜ್ ಇರಲ್ಲ. ಸೊ ಬರೀ ವೇಸ್ಟೇಜು ಈ ಥರ ಮಾಡ್ತಾರಷ್ಟೇ. ಸೊ ರೀಸನಬಲ್ ಪ್ರೈಸು. ಅದು ಇನ್ಸ್ಟಾಗ್ರಾಮಲ್ಲೂ ಇರುತ್ತೆ ಅವ್ರದ್ದು, ರತನ್ ಜ್ಯುವೆಲರ್ಸ್ ಅಂತ. ನೀವು ಬೇಕಾದ್ರೆ ಟ್ರೈ ಮಾಡಿ. KR ನಗರಲ್ಲಿ ಬರುತ್ತೆ. ಓಕೆನಾ. ಸೊ ನೋಡಿ ಈ ಥರ ಇದೆ, ನೋಡೋಕ್ಕೆ ಒಂಥರ ಲುಕ್ ಆಗಿರುತ್ತೆ. ಸೊ ನೋಡಿ ಹತ್ರದಿಂದ ತೋರಿಸ್ತಾ ಇದ್ದೀನಿ, ಚೆನ್ನಾಗಿರುತ್ತೆ. 916. ಸೊ ನೋಡಿ ಫ್ರೆಂಡ್ಸ್, ವೇರ್ ಮಾಡಿದಾಗ ಈ ಥರ ಕಾಣಿಸುತ್ತೆ ನೋಡಿ, ಒಂಥರ ಲುಕ್ಕಾಗಿ ಇರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಏನು ಗೊತ್ತಾ, ಏನಾರ ಫಂಕ್ಷನ್ಸ್ಗೆ ಸಡನ್ನಾಗಿ ಹೋಗ್ಬೇಕು ಅಂದರೆ ನೋಡಿ, ನಾನು ಕೆಳಗಡೆ ಒಂದು ಹಾಕೊಂಡಿದ್ದೀನಲ್ಲ, ಸೊ ಈ ಥರ ಒಂದು ಪೆಂಡೆಂಟದು ಇಟ್ಕೊಂಡು ಮೇಲ್ಗಡೆ ಇದನ್ನು ವೇರ್ ಮಾಡಿ ಹೋಗ್ಬೋದು, ಅವಾಗ ಇನ್ನೂ ಚೆನ್ನಾಗಿ ಕ್ಯೂಟಾಗಿ ಕಾಣಿಸುತ್ತೆ. ಸೊ ಆ ಥರ. ಇದೇನು ಗೊತ್ತಾ, ಅಡ್ಜಸ್ಟಬಲ್, ಒಂದು ಸ್ವಲ್ಪ ಮೇಲೂ ಮಾಡ್ಕೋಬೋದು ಈ ಪೆಂಡೆಂಟು. ತೋರಿಸ್ತೀನಿ ರೀ. ಸೊ ನೋಡಿ, ಒಂದು ಸ್ವಲ್ಪ ಮೇಲೆ ಬಂದಾಗ ಚೆನ್ನಾಗಿ ಕಾಣಿಸುತ್ತೆ. ಸೊ ಯಾವ್ದಾರ ಒಂದು ಫಂಕ್ಷನ್ಸ್ಗೆ ಹೋಗ್ತಾ ಇದ್ದೀವಿ ಅಂದರೆ ಈ ಥರ ಒಂದು ವೇರ್ ಮಾಡಿ ಹೋಗ್ಬೋದು, ಚೆನ್ನಾಗೂ ಕಾಣಿಸುತ್ತೆ, ಒಂಥರ ಲುಕ್ ಆಗಿ ಇರುತ್ತೆ. ಓಕೆನಾ. ಸೊ ಇದು ನೋಡಿ ಫ್ರೆಂಡ್ಸ್, ಇದು ಎಷ್ಟಿದೆ ಅಂದರೆ ಒಂದು 10 ಗ್ರಾಮ್ಸ್ ಥರ ಬರುತ್ತೆ. ಸೊ ವೈಟ್ ಸ್ಟೋನಲ್ಲಿ ಬರುವಂತಹ ಒಂದು ಓಲೆ ಆಗಿರುತ್ತೆ, ವೈಟ್ ಸ್ಟೋನ್ದು. ಓಕೆನಾ. ಸೊ ವೈಟ್ ಸ್ಟೋನಲ್ಲಿ ಬರುವಂತಹ ಒಂದು ಓಲೆ. ಆ್ಯಕ್ಚುಲಿ ಇದು ವಿಡಿಯೋದಲ್ಲಿ ಹಿಂಗೆ ಕಾಣಿಸ್ತಾ ಇದೆ, ಫುಲ್ ವೈಟ್ ಸ್ಟೋನ್, ಚೆನ್ನಾಗಿ ಬರುತ್ತೆ ಇದು ನೋಡಿ. ಕಿವಿಗೆ ಹಿಂಗೆ ಇಟ್ಕೊಂಡ್ರೆ ಕಿವಿ ತುಂಬ ಬರುತ್ತೆ, ಚೆನ್ನಾಗಿ ಲುಕ್ ಆಗಿರುತ್ತೆ. ಸೊ ಇದು ನಮ್ಮ ಅಮ್ಮಂದು. ಸೊ ಅದಾಯ್ತಾ. ಇನ್ನೊಂದು ತೋರಿಸ್ತೀನಿ. ಇದು ಆ್ಯಕ್ಚುಲಿ ನಂದು ಲಾಸ್ಟ್ ನಂದೊಂದು ಜ್ಯುವೆಲ್ರಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅನಿಸುತ್ತೆ. ಸೊ ಇದು ನೋಡಿ, ಇದು ಅಷ್ಟೇ 916 ಗೋಲ್ಡು. ಮಧ್ಯದಲ್ಲಿ ಏನು ಅಂದರೆ ಒಂದು ವೈಟ್ ಸ್ಟೋನ್ ಬಂದಿರೋದ್ರಿಂದ ಲುಕ್ ಆಗಿ ಕಾಣಿಸುತ್ತೆ. ಸೊ ಯಾವ್ದಾರ ಒಂದು ಸಿಂಪಲ್ ಡೈಲಿ ವೇರ್ಗೂ ಮಾಡ್ಬೋದು ಇದು. ಸೊ ಆ ಥರ. ಓಕೆನಾ. ಸೊ ನೋಡಿ ಈ ಥರ ಬರುತ್ತೆ, ಚೆನ್ನಾಗಿರುತ್ತೆ. ಅಂದರೆ ಇದು ಅದರಲ್ಲೇ ಅಟ್ಯಾಚ್ ಆಗಿರೋದು, ಕೆಲವೆಲ್ಲ ಸಪ್ರೇಟ್ ಬರುತ್ತಲ್ಲ, ಇದು ಅದರಲ್ಲೇ ಅಟ್ಯಾಚ್ ಆಗಿರೋದು. 4 ಗ್ರಾಮ್ಸ್ ಥರ ಇದೆ ಇದು, ತೂಕ ಬರುತ್ತೆ, ಒಂದು ಸ್ವಲ್ಪ ವೆಯ್ಟ್. ನೋಡಿ ಈ ಥರ ಇಟ್ಕೊಂಡ್ರೆ ಸ್ಟಡ್ ಇಯರಿಂಗ್ ಥರ ಡೈಲಿ ವೇರ್ ಮಾಡ್ಬೋದು. ಸೊ ಆ ಥರ ಆಯಿತಾ. ಸೊ ಇನ್ನೊಂದು ಯಾವುದು ಅಂದರೆ ತನಿಷ್ಕ್ದು ಡೈಮಂಡ್ದು ಓಲೆ. ಸೊ ನೋಡಿ, ಡೈಮಂಡ್ ಓಲೆ ತನಿಷ್ಕ್ದು. ಸೊ ಅದು ನೋಡೋರೇ ಗೊತ್ತಾಗುತ್ತೆ ನಿಮಗೆ, ಸ್ಟೋನ್ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ ನೋಡಿ. ಅಂದರೆ ಏನು ಅಂದರೆ ಡೈಮಂಡ್ದೆಲ್ಲ 18 ಕ್ಯಾರೆಟ್ ಗೋಲ್ಡಲ್ಲೇ ಬರೋದು. ಸಾಮಾನ್ಯವಾಗಿ ಡೈಮಂಡ್ ಸ್ಟೋನ್ಸ್ ಎಲ್ಲ ಆ ಥರನೇ ಇರುತ್ತೆ. ಸೊ ತನಿಷ್ಕ್ದು ಇದು. ಓಕೆನಾ. ಸೊ ಅದಾದಮೇಲೆ ಸೊ ನೋಡಿ ಇದೊಂದು ರಿಂಗ್ ಇದೆ. ಸೊ ಈ ರಿಂಗು ಅಷ್ಟೇ ಒಂದು 3.5 ಗ್ರಾಮು ಏನೋ ಬರುತ್ತೆ ಫ್ರೆಂಡ್ಸ್, ಅಷ್ಟೇ 3 ಗ್ರಾಮು 3.5 ಗ್ರಾಮ್. ಇದು ಅಷ್ಟೇ ಡೈಲಿ ವೇರು ಮಾಡ್ಬೋದು. ಸೊ ನೋಡಿ ಡೈಲಿ ವೇರ್ ಮಾಡ್ಬೋದು ಇದು. ಓಕೆನಾ. ಸೊ ಆ ಥರ. ನವ್ಯ ಒಂದು ನಿಮಿಷ ಸುಮ್ಮನೆ ಇರೋ. ಹೋಗ್ಬೋದು